ನೆಲ್ಲಿಕಾಯಿ ಜ್ಯೂಸು, ಬೀಟ್ರೂಟ್ ಜ್ಯೂಸು ಹೂ ಅಂತ ಕುಡಿಯೋದು, ಎಲ್ಲೋ ಒಂದು ಆರ್ಟಿಕಲ್ ಓದ್ಬಿಡೋದು ಒಳ್ಳೇದು ಅಂತ ಕುಡಿದ್ಬಿಡೋದು, ಎಲ್ಲೋ ಒಂದು ಕಡೆ ನೀವು ಈ ವಿಡಿಯೋದಲ್ಲಿ ನೋಡ್ಬಿಡೋದು ವಾ ಇದು ಸೂಪರ್ ಫುಡ್ ಅಂತ. ಯಾರಿಗೆ ಅದು? ಯಾವ ವಯಸ್ಸಿಗೆ, ಯಾವ ರೋಗಕ್ಕೆ, ಯಾವ ಪ್ರಕೃತಿಗೆ? ವಾತದವರಿಗ, ಪಿತ್ತದವರಿಗ, ಕಫದವರಿಗ, ಅಥವಾ ಕಾಂಬಿನೇಷನ್ ಅಲ್ಲಿ ವಾತ ಪಿತ್ತ, ಪಿತ್ತ ಕಫ, ವಾತ ಕಫ ಈ ಕಾಂಬಿನೇಷನ್ ಅವರಿಗ? ಅಥವಾ ಈಗ ಆ ಜ್ಯೂಸನ್ನ ಡಯಾಬಿಟಿಸ್ ಇದ್ದವರು ಕುಡಿಬಹುದಾ ಬೇಡ್ವಾ? BP ಇದ್ದವ್ರು ಕುಡಿಬಹುದಾ ಬೇಡ್ವಾ? ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಿರೋರು ಯಾವ ರೀತಿ ಅದನ್ನ ಬಳಸ್ಬೇಕು? ಕಿಡ್ನಿಯಲ್ಲಿ ಸ್ಟೋನ್ ಇದೆ, ನಾನು ಅದನ್ನ ಕುಡಿಬಹುದಾ ಬೇಡ್ವಾ? ಯಾರು ಯೋಚನೆ ಮಾಡಿರ್ತಾರೆ? ಎಲ್ಲೋ ಒಂದು ಆರ್ಟಿಕಲ್ ಓದಿದ್ರಿ, ಮಿಕ್ಸಿ ತಗೊಂಡ್ರಿ, ರುಬ್ಬಿದ್ರಿ, ಕುಡಿದ್ರಿ. ನಿಮ್ ಲೆಕ್ಕದಲ್ಲಿ ಹೆಲ್ತ್ ನಿಮ್ಗೆ ರೆಡಿಮೇಡ್ ಸಿಕ್ಬಿಡತ್ತೆ, ಆ ಜ್ಯೂಸಲ್ಲಿ ನಿಮ್ಗೆ ಹೆಲ್ತ್ ಸಿಕ್ಬಿಡತ್ತೆ. ಹಂಗೇನಾದ್ರೂ ಇದ್ದಿದ್ರೆ ಇಷ್ಟು ರೋಗಿಗಳು ಭೂಮಿ ಮೇಲೆ ಇರ್ತಾನೆ ಇರ್ಲಿಲ್ಲ ಅಲ್ವಾ? ಹಾಗೆಲ್ಲ ಯಾವುದನ್ನೇ ಆದ್ರೂ ರ್ಯಾಂಡಮ್ಲಿ ಯಾರೋ ಒಬ್ರು, ಇವನ್ ನಾನೇ ಹೇಳಿದ್ರು ಒಂದು ಒಳ್ಳೇದು ಅಂದ ತಕ್ಷಣ ಎಲ್ಲರೂ ಕಣ್ಮುಚ್ಚಿ ಕುಡೀರಿ ಅಂತಲ್ಲ. ಈಗ ಹೆಚ್ಚಿನ ಜನರಿಗೆ ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ ನೀರ್ ಕುಡಿಯೋದು ಒಂದು ಹ್ಯಾಬಿಟ್. ಎಲ್ಲಿಯೋ ತನಕ ಅಂತಂದ್ರೆ ಒಂದು ರೂಢಿ, ಇದು ಚಟತ್ತರ, ಕುಡಿದಿಲ್ಲ ಅಂದ್ರೆ ಏನೇನೋ ತ್ರಾಸಾಗತ್ತೆ ಅಂತ. ಆದ್ರೆ ಆಯುರ್ವೇದದಲ್ಲಿ ಅದರ ರೆಫರೆನ್ಸ್ ಎಲ್ಲಿದೆ? ಪಂಚಕರ್ಮಿಣ ಶುದ್ಧಿನಾ ದೇಹಂ ಅಂದ್ರೆ ಅದೊಂದು ಪ್ರಿಸ್ಕ್ರಿಪ್ಷನ್ ಆಗಿ ನೀವು ಕುಡಿಬಹುದು. ಅಂದ್ರೆ ಈಗ ನಾನ್ ನಿಮ್ಮನ್ನ ಚೆಕಪ್ ಮಾಡಿ ನಿಮ್ಮ ದೇಹದ ಪ್ರಕೃತಿಗೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಇಷ್ಟು ನೀರನ್ನು ಕುಡೀರಿ, ನೀವು ಆರೋಗ್ಯವಾಗಿರ್ತೀರಿ ಅಂತ ನಿಮಗೆ ನಾ ಪ್ರಿಸ್ಕ್ರಿಪ್ಷನ್ ಕೊಟ್ರೆ ನೀವು ಕುಡಿಬಹುದು. ಆದ್ರೆ ಎಲ್ಲೋ ಯಾರೋ ಈ ದೃಷ್ಟಿಕೋನದಲ್ಲಿ ಒಬ್ರಿಗೆ ಹೇಳಿದ್ದನ್ನ ನಾವು ಅದನ್ನ ಜನರಲೈಸ್ ಮಾಡ್ಕೊಂಡು ಎಲ್ರು ಲೀಟರ್ ಗಟ್ಲೆ ಕುಡಿಯೋರು ಇದ್ದಾರೆ ಬೆಳಗ್ಗೆ ಎದ್ದ ತಕ್ಷಣ. ಅಂಡ್ ಅದರಿಂದಾಗೆ ರೋಗ ಬಂದಿರೋದಿದೆ. ಆಯುರ್ವೇದದಲ್ಲಿ ಈಗ ನೋಡಿ, ಡಯಾಬಿಟಿಸ್ ಎಲ್ಲ ಇತ್ತೀಚೆಗೆ ಎಷ್ಟು ಕಾಮನ್ ಆಗಿದೆ, ಮನೆ ಮನೆಯಲ್ಲಿ ಡಯಾಬಿಟಿಸ್ ಬರ್ತಾ ಇದೆ. ಆಯುರ್ವೇದದಲ್ಲಿ ಡಯಾಬಿಟಿಸ್ ಯಾಕೆ ಬರುತ್ತೆ ಅನ್ನೋ ರೀಸನ್ ಹೇಳುವಾಗ ಆ ಶ್ಲೋಕದ ಮೊದಲನೇ ಶಬ್ದ ಅತ್ಯಂಬುಪಾನಾತ್, ಅತಿ ಅಂಬುಪಾನ, ಅತಿಯಾಗಿ ನೀರ್ ಕುಡಿಯೋದ್ರಿಂದ ಡಯಾಬಿಟಿಸ್ ಬರುತ್ತೆ. ಇದು ಯಾರಿಗೆ, ಎಷ್ಟು ಜನರಿಗೆ ಗೊತ್ತು ಇದು? ನೀರ್ ಕುಡೀರಿ, ನೀರ್ ಕುಡೀರಿ, ನೀರ್ ಕುಡಿಯೋದು ಒಳ್ಳೇದೇ, ಇಲ್ಲ ಅಂತ ಹೇಳ್ತಿಲ್ಲ. ದಿವ್ಸಕ್ಕೆ 1 ಲೋಟನೂ ನೀರ್ ಕುಡಿದೇ ಇದ್ದ ವ್ಯಕ್ತಿ ನೀರ್ ಕುಡಿಯೋದು ಒಳ್ಳೇದೇ. ಆದ್ರೆ ನೀರ್ ಕುಡೀರಿ ಒಳ್ಳೇದಂತ ಬೆಳಿಗ್ಗೆ ಎದ್ದು 1 ಲೀಟರ್ ನೀರ್ ಕುಡ್ಕೊಂಡು ದಿನ ಪೂರ್ತಿ 4-5 ಲೀಟರ್ ನೀರ್ ಕುಡಿದ್ರೆ ಆತನಿಗೆ ರೋಗಗಳು ಕಟ್ಟಿಟ್ಟ ಬುತ್ತಿ. 100% ಇದು. ಮತ್ತೆ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ, ದಿವ್ಸಕ್ಕೆ 5 ಲೀಟರ್ 6 ಲೀಟರ್ ಕುಡಿದ್ ನೋಡಿ, ಇವತ್ತಲ್ಲ ನಾಳೆ ರೋಗಗಳು ಕಟ್ಟಿಟ್ಟ ಬುತ್ತಿ. ಅದಕ್ಕಾಗಿ ನಾನು ಹೇಳೋದೇನಂತಂದ್ರೆ, ಈಗ ನೀವು ನ್ಯೂಸ್ ನೋಡ್ತೀರಾ, ವಿಡಿಯೋ ನೋಡ್ತೀರಾ, ಅಥವಾ ಇದನ್ನ ನೋಡ್ತೀರಾ. ಈಗ ಈ ವಿಡಿಯೋಕ್ಕೂ ಕಮೆಂಟ್ ಅಲ್ಲಿ ಬರ್ಬೋದು ತುಂಬಾ ಜನ, ಅಯ್ಯೋ ಒಂದ್ ಡಾಕ್ಟರ್ ತಿನ್ನಿ ಅಂತಾರೆ, ಒಂದ್ ಡಾಕ್ಟರ್ ಬೇಡ ಅಂತಾರೆ, ಒಂದ್ ಡಾಕ್ಟರ್ ಕುಡೀರಿ ಅಂತಾರೆ, ಇನ್ನೊಂದ್ ಡಾಕ್ಟರ್ ಕುಡಿಬೇಡ ಅಂತಾರೆ. ನಾವ್ ಏನ್ ಮಾಡಿ ಪರಿಹಾರ ಕಂಡ್ಕೊಳ್ಳೋದು ಅಂತ. ಅದಕ್ಕೆ ನಾನು ಹೇಳೋದು, ಜನರಲೈಸ್ಡ್ ಆಗಿ ಯಾವ್ದನ್ನು ನಿಮ್ಮ ಮೇಲೆ ಪ್ರಯೋಗ ಮಾಡಬೇಡಿ. ಈಗ ನೀವೆಲ್ಲೋ ಆರ್ಟಿಕಲ್ ಓದಿದ್ರಾ, ಸರಿ, ನೀವು ನನ್ನ ಹತ್ರನೇ ಬನ್ನಿ ಅಂತಲ್ಲ, ನಿಮ್ಮ ಯಾರು ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ, ನಿಮ್ಮ ಹತ್ತಿರದ ಆಯುರ್ವೇದ ಡಾಕ್ಟರ್ ಯಾರಿದ್ದಾರೆ, ಒಮ್ಮೆ ಕನ್ಸಲ್ಟ್ ಮಾಡಿ, ನಾಡಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ನಿಮ್ಮ ಪ್ರಕೃತಿ ಯಾವುದು, ವಿಕೃತಿ ಯಾವುದು, ಏನ್ ತೊಂದರೆ ಇದೆ, ವಾತಪಿತ್ತ ಕಫಗಳಲ್ಲಿ ಪ್ರಾಣವಾತ ಎಷ್ಟಿದೆ, ಅಪಾನವಾತ ದೃಷ್ಟಿ ಇದೆಯಾ, ಸಮಾನವಾತ ದೃಷ್ಟಿ ಇದೆಯಾ, ಚೆಕ್ ಮಾಡಿಸ್ಕೊಳ್ಳಿ. ಅದನ್ನ ಚೆಕ್ ಮಾಡಿಸ್ಕೊಂಡು ಈ ಸಮಸ್ಯೆಗೆ ನಾನ್ ನೆಲ್ಲಿಕಾಯಿ ಜ್ಯೂಸನ್ನ ಕುಡಿಬಹುದಾ, ನನಗೆ ಎಲ್ಲೋ ಓದಿದೆ ಇದು ಒಳ್ಳೇದಂತ ಅನಿಸ್ತಿದೆ, ನನ್ನ ಈ ಪ್ರಕೃತಿಗೆ, ನನ್ನಲ್ಲಿರುವ ಈ ದೃಷ್ಟಿಗಳಿಗೆ ನಾನ್ ನೆಲ್ಲಿಕಾಯಿ ಜ್ಯೂಸ್ ಕುಡಿಬಹುದಾ ಬೇಡವಂತ ಕೇಳಿ ಕುಡೀರಿ ಅಂತ. ಇದ್ರಲ್ಲಿ ಮತ್ತೆ ತಲೆ ಬಿಸಿ ಮಾಡ್ಕೊಳ್ಳೋದು, ಅಯ್ಯೋ ನಾನು ಏನ್ ಮಾಡ್ಲಿ, ಕುಡಿಲಾ ಬೇಡವಾ ಅಂತ ತಲೆ ಕೆಡ್ಸ್ಕೊಳ್ಳೋ ವಿಚಾರ ಇಲ್ಲ. ನೀವು ನಿಮ್ಮದೇ ಡಾಕ್ಟರ್ನ ಕೇಳಿ, ನನ್ನನ್ನು ಕೇಳ್ಬೇಕಂತಿಲ್ಲ. ನೀವು ಅಲ್ಲಿ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಯಾರಿದ್ದಾರೆ, ನಿಮ್ಮ ಹತ್ತಿರದ ಆಯುರ್ವೇದ ಡಾಕ್ಟರ್ ಇದ್ದಾರೆ, ಅಲ್ಲೇ ಮಾಡಿಸ್ಕೊಳ್ಳಿ, ನಾಡಿ ಪರೀಕ್ಷೆ ಮಾಡಿಸ್ಕೊಂಡು ನಿಮ್ಮ ಪ್ರಕೃತಿ, ನೀವೇನೇ ಓದಿರ್ತೀರಲ್ಲ, ಎಲ್ಲಿ ಯಾವುದು ಬೀಟ್ರೂಟ್ ಜ್ಯೂಸ್ ಒಳ್ಳೇದಾ, ನಿಮ್ಗೆ ಒಳ್ಳೇದಲ್ವಾ ಅಂತ ಕೇಳ್ಕೊಂಡು ನೀವು ಕುಡಿಬೇಕೇ ಹೊರತಾಗಿ ಯಾರಿಗೂ ಅದನ್ನ ಕುಡ್ದು ಏನೋ ರೋಗ ಗುಣ ಆಯ್ತು ಅಂದ ತಕ್ಷಣ ನಿಮ್ಗೂ ಅದು ಕುಡಿದ ತಕ್ಷಣ ರೋಗ ಗುಣ ಆಗತ್ತೆ ಅನ್ನೋದು ಶುದ್ಧ ಸುಳ್ಳು. ಹಂಗ ಆಗೋದಿಲ್ಲ, ಆ ಥರ ವರ್ಕ್ ಆಗೋದಿಲ್ಲ. ನಮ್ಮೆಲ್ಲರ ದೇಹ ಬೇರೆ ಬೇರೆ, ನಮ್ಮ ವಯಸ್ಸು ಬೇರೆ ಬೇರೆ, ನಮ್ಗೆ ಇರುವಂತಹ ಪ್ರಕೃತಿ ಬೇರೆ ಬೇರೆ. ಹಂಗಿದ್ದಾಗ ನಮ್ಮ ದಿನಚರಿಗಳು ಬೇರೆ ಬೇರೆ. ಒಂದೊಂದ್ ಥರ ದಿನಚರಿಯವರಿಗೆ ಒಂದೊಂದು ಆಹಾರ ಪದ್ಧತಿ. ನಿಜವಾಗಿ ನಮ್ಮ ಭಾರತೀಯ ನಾವು ಪರಂಪರೆಯನ್ನ ತೆಗೆದು ನೋಡಿದ್ರೆ, ಈ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಇದೆಲ್ಲ ಬಂದಿರೋದು ಹೇಗೆ? ಅವರವರ ಕೆಲಸಗಳಿಂದ. ಈಗ ಹೇಗೆ ನಾವು ಡಾಕ್ಟರ್ಸ್ ಎಲ್ಲ ಒಂದು ಕಮ್ಯುನಿಟಿ, ಟೀಚರ್ಸ್ ಎಲ್ಲ ಒಂದು ಕಮ್ಯುನಿಟಿ ಅಂತ ಮಾಡ್ಕೊಂಡ್ರೆ ಹೇಗೋ, ಅದೇ ತರ ಯಾರ್ಯಾರು ಅಧ್ಯಯನಶೀಲರಾಗಿದ್ರು, ಬ್ರಹ್ಮ ವಿದ್ಯೆಯನ್ನ ಕಲಿಯೋದ್ರಲ್ಲಿ ಜ್ಞಾನವನ್ನ ಅರಗಿಸಿಕೊಂಡು ಜಗತ್ತಿಗೂ ಜ್ಞಾನವನ್ನ ಕೊಡೋ ಕೆಲಸದಲ್ಲಿ ಯಾರಿದ್ರು ಅವರೆಲ್ಲ ಬ್ರಾಹ್ಮಣರು ಅಂತ ಮಾಡಿದ್ರು. ಅದೊಂದು ವರ್ಕಿಂಗ್ ಕಮ್ಯುನಿಟಿ.
ಹುಟ್ಟಿದ ತಕ್ಷಣ ಎಲ್ಲರೂ ಬ್ರಾಹ್ಮಣರು ಅಂತ ಅಲ್ಲ. ಹೆಚ್ಚಿನವರು ಮನೇಲಿ ಏನ್ ಎಲ್ಲರೂ ಕಲಿತಿದ್ರು ಅದನ್ನೇ ಕಲಿತಾ ಇದ್ದಿದ್ದಕ್ಕೆ ಬರ್ತಾ ಬರ್ತಾ ಏನಾಯ್ತು, ಅಲ್ಲಿ ಹುಟ್ಟಿದವರೆಲ್ಲ ಬ್ರಾಹ್ಮಣರೇ ಆಗ್ತಾರೆ ಅನ್ನುವಂಥ ಪದ್ಧತಿ ಬಂತು. ಯಾಕಂದ್ರೆ ನೋಡಿ, ಈಗ ಮನೇಲಿ ಚೈನೀಸ್ ಮಾತಾಡೋರು ಮಗು ಚೈನೀಸೇ ಕಲಿಯತ್ತೆ. ನೀವು ಕೊಂಕಣಿ ಮಾತಾಡಿದ್ರೆ ಮನೇಲಿ ಮಗು ಏನ್ ಮಾತಾಡತ್ತೆ? ಫಸ್ಟು ಕೊಂಕಣಿನೇ ಮಾತಾಡತ್ತೆ. ಅಷ್ಟೇ ಹೊರತಾಗಿ ಈ ಜಾತಿ ಪದ್ಧತಿ ಅನ್ನುವಂಥದ್ದು ಬರೀ ನಿಮ್ಮ ಜಾತಿ ಹುಟ್ಟಿನಿಂದ ಬಂದಿದ್ದಲ್ಲ. ಅದು ಯಾರು ಕ್ಷತ್ರಿಯರು, ಯಾರು ಹೋರಾಟದಲ್ಲಿ ಯುದ್ಧದಲ್ಲಿ ಪಾಲ್ಗೊಳ್ತಿದ್ರೋ ಅವರೆಲ್ಲರನ್ನ ಕ್ಷತ್ರಿಯರು ಅಂತ ಮಾಡಿ ಆಯ್ತು. ಆಹಾರ ಪದ್ಧತಿಗಳು ಕೂಡ ಹಾಗೆ ಆಗ ಡಿವೈಡ್ ಆಗಿದ್ದು. ನಾವೆಲ್ಲ ಈಗ ರಾಜವೈಭೋಗದ ತಾಲಿ ಏನ್ ತಿಂತೀವಲ್ಲ, ಇದೆಲ್ಲ ಕ್ಷತ್ರಿಯರು ತಿನ್ಬೇಕಾಗಿರೋದು. ಅದಕ್ಕೆ ನಮ್ಮ ಸಮಾಜದಲ್ಲಿ ಈ ತರ ಅಗ್ರೆಸಿವ್ ಘಟನೆಗಳು ಆಚೆ ಈಚೆ. ನಿಮ್ಗೆ ಬೆಳಗ್ಗೆ ಎದ್ರೆ ನ್ಯೂಸ್ ಅಲ್ಲಿ ಏನೇನ್ ನೋಡ್ತೀರಾ, ಅವ್ರು ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು, ಇಂಥದೇ ಘಟನೆಗಳನ್ನ ನೋಡೋದು ನೀವು. ಯಾಕಂದ್ರೆ ನಮ್ಮ ಆಹಾರದಲ್ಲಿ ನಾವು ರಾಜಸಿಕ ಆಹಾರ ತಿಂತಾ ಇರೋದು. ಈರುಳ್ಳಿ, ಬೆಳ್ಳುಳ್ಳಿ, ಗರಂ ಮಸಾಲೆ, ಎಲ್ಲ ಮಸಾಲೆ ಪದಾರ್ಥಗಳು ನಿಮ್ಮಲ್ಲಿನ ಉದ್ವೇಗವನ್ನ, ಕೋಪವನ್ನ, ರಾಜಸಿಕ ಗುಣವನ್ನ ಹೆಚ್ಚಿಸುವಂಥದ್ದು. ಅದು ಯಾರಿಗ್ ಬೇಕು? ಯಾರಿಗೆ ಅವರ ಕೆಲಸದಲ್ಲಿ ರೋಷದ ಅಗತ್ಯ ಇದೆ, ಧೈರ್ಯದ ಅಗತ್ಯ ಇದೆ, ಅಂಥವರಿಗೆ ಆ ಫುಡ್ ಕರೆಕ್ಟ್. ಆದ್ರೆ ನಾವು ಮಾಡೋ ಕೆಲಸ, ಈಗ ನಾನು ಅಧ್ಯಯನ ಈಗ ನಿಮ್ ಮಗು ಶಾಲೆಯಲ್ಲಿ ಕಲಿತಾ ಇದೆ, ಅದಕ್ಕೆ ಬ್ರಾಹ್ಮಣರ ಊಟ ಹಾಕಿ ಆ ಮಗು ಶಾರ್ಪ್ ಆಗತ್ತೆ. ಇದಕ್ಕೆ ಜಾತಿ ಸಂಬಂಧವೇ ಇಲ್ಲ. ಜಾತಿ ಯಾವ್ದು ಬೇಕಾರಾಗಿರ್ಲಿ, ನಿಮ್ಮ ಮಗು ಚೆನ್ನಾಗಿ ಅಧ್ಯಯನ ಮಾಡ್ಬೇಕಾ, ಅಧ್ಯಯನಶೀಲರಿಗಾಗಿ ಹೇಳಿರೋ ಫುಡ್ ಅದು. ಅಂತಹ ಸಾತ್ವಿಕ ಆಹಾರ, ಸತ್ವ ಇರುವಂತಹ ಆಹಾರ ಯಾರ್ಯಾರು ತಿನ್ಬೇಕು? ಯಾರ್ಯಾರಿಗೆ ಹೊಸತನ ಕಲಿಬೇಕು, ಕಲ್ತ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು, ಜ್ಞಾನವನ್ನ ಪಡಿಬೇಕು ಅಂತ ದಾಹ ಇರೋರೆಲ್ಲರೂ ಸಾತ್ವಿಕ ಆಹಾರವನ್ನೇ ತಿನ್ಬೇಕು. ನೀವು ದಿನ ಬೆಳಗಾದ್ರೆ ಮಗುವಿಗೆ ಚಿಕನ್ನು ಮಟನ್ನು ತಿನ್ಸಿ, ಗರಂ ಮಸಾಲೆ, ಎಂಥದ್ದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅಡಿಗೆ ಮಾಡ್ಕೊಡಿ. ಆಮೇಲೆ ಡಾಕ್ಟರ್ ಹತ್ರ ಬನ್ನಿ, ನನ್ ಮಗ ಯಾಕೋ ಓದೋದೇ ಇಲ್ಲ, ಯಾಕೋ ನೆನಪೇ ಇರೋದಿಲ್ಲ, ಸುಮ್ಮನೆ ಸಿಟ್ಟು ಮಾಡ್ಕೊತಾನೆ ಮೇಡಮ್ ನನ್ ಮಗ, ಒಂಚೂರು ಹೇಳಿ ಮೇಡಮ್, ನೀವ್ ಹೇಳಿ ಮೇಡಮ್. ನಾನೇನ್ ಹೇಳೋದು, ನೀವು ತಿನ್ಸೋದನ್ನ ಚೇಂಜ್ ಮಾಡಿ. ಮೊದ್ಲು ಮನೇಲಿ ತಿನ್ನೋ ಆಹಾರವನ್ನ ಬದಲಾಯಿಸಿ. ಆ ಮಗುವಿಗೆ ಕೊಡೋದಷ್ಟು ರಾಜಸಿಕ ಆಹಾರ. ಆಮೇಲೆ ನೀವ್ ಹೇಳೋದು ನನ್ ಮಗು ಶಾಂತ ಇರ್ಬೇಕು. ಹೆಂಗ್ರಿ ಆಗತ್ತೆ ಅದು? ಹೆಂಗಿರತ್ತೆ? ಶಾಂತವಾಗಿ ಇರಲ್ಲ ನಿಮ್ ಮಗು. ನೀವ್ ಎಲ್ಲಿ ತನಕ ಆಹಾರ ಚೇಂಜ್ ಮಾಡಲ್ಲ. ಈಗ ನಿಮ್ ಹೆಂಡತಿ ಗಲಾಟೆ ಮಾಡ್ತಾರೆ, ಗಂಡ ಸಿಟ್ಟು ಮಾಡ್ತಾನೆ, ಗಂಡಂಗ್ ಮಾಡೋ ಅಡಿಗೆ ಬದಲು ಮಾಡಿ. ನೀವು ಶಾಂತವಾಗಿ ಸಾತ್ವಿಕ ಆಹಾರ ಕೊಡಿ. ಅವಾಗ ನೋಡಿ ಗಂಡ ಹೇಗ್ ಶಾಂತವಾಗಿರ್ತಾನೆ ಅಂತ. ಕೊಡೋದಷ್ಟು ರಾಜಸಿಕ ಆಹಾರ, ಆದ್ರೆ ನಾವು ಬಯಸೋದು ಶಾಂತವಾಗಿರ್ಬೇಕು ಅಂತ. ತಾಮಸಿಕ ಆಹಾರನೂ ಅಷ್ಟೇ. ಈಗ ಮಶ್ರೂಮು, ತುಂಬಾ ಹೈಲಿ ಪ್ರೋಟೀನ್ ಇರುವಂತಹ ಫುಡ್ಗಳು, ಮತ್ತೆ ಮದ್ಯಪಾನ ಅಥವಾ ಟೊಬ್ಯಾಕೊ, ಈ ತರದ ಎಲ್ಲಾ ಆಹಾರ ಪದ್ಧತಿಗಳೇನಿದೆ ಇದೆಲ್ಲ ತಾಮಸಿಕ. ಒಂದ್ ಲೆಕ್ಕದಲ್ಲಿ ನಾವೀಗ ಮದ್ಯಕ್ಕೆ ಹೇಳೋ ಹಾಗೆ ಚಾ ಕಾಫಿನೂ ಹೇಳ್ಬೋದು. ಎಡಿಕ್ಷನ್, ಒಂದಿಷ್ಟು ಕುಡಿದಿದ್ರೆ ಆಗೋದಿಲ್ಲ ಮೇಡಮ್, ಒಂದಿಷ್ಟು ಕೊಡಲ್ವಾ, ಇಷ್ಟಾದ್ರೂ ಕೊಡಿ. ಅವರು ಅಷ್ಟೇನೆ 30, 69 ಅಷ್ಟೇ ತಾನೆ, ಹಂಗೆ ತಾನೆ ಅವರು ಹೇಳೋದು. ಮೇಡಮ್ ಇಷ್ಟು ಕುಡಿತೀನಿ, ಜಾಸ್ತಿ ಕುಡಿಯಲ್ಲ, 90 ಎವ್ರಿ ಡೇ ಕುಡಿತೀನಿ, ಹಂಗೆ ಅಲ್ವಾ ಅವರು ಹೇಳೋದು. ಹಾಗಿದ್ರೆ ಅವರು ಇಷ್ಟು ಬೇಕು ಅಂತಾರೆ, ನೀವು ಇಷ್ಟು ಬೇಕು ಅಂತೀರಾ. ನಿಮಗೂ ಅವರಿಗೂ ಏನ್ರಿ ವ್ಯತ್ಯಾಸ ಇರೋದು? ಏನ್ ವ್ಯತ್ಯಾಸ ಇದೆ? ಇದು ಎಡಿಕ್ಷನ್ನೇ. ಇದೆಲ್ಲ ತಾಮಸಿಕ ಆಹಾರದಲ್ಲಿ ಬರುತ್ತೆ. ಅಂದ್ರೆ ಯಾವ ತರ ನಮ್ಮನ್ನ ಇನ್ನಷ್ಟು ಮಂದ ಮಾಡತ್ತೆ, ನಮ್ಮನ್ನ ಇನ್ನಷ್ಟು ಅಡಿಕ್ಟಿವ್ ಮಾಡತ್ತೆ, ಆ ತರದ ಗುಣಧರ್ಮ ಇರುವಂತ ಆಹಾರಗಳು, ನಿಮ್ಮನ್ನ ಆಲಸಿ ಮಾಡುವಂತ ಆಹಾರಗಳೆಲ್ಲ ತಾಮಸಿಕ ಆಹಾರ ಅಂತ ಹೇಳ್ಕೊಳತ್ತೆ. ಸೊ ಅಂತಹ ತಾಮಸಿಕ ಆಹಾರ ನಾನ್ ತಗೊಂಡ್ರೆ ನನ್ಗೆ ಈಗ ನೋಡಿ, ಮಾಂಸ, ಮದ್ಯ ಇಂಥದ್ನೆಲ್ಲ ರಾಜರು ಹಳೆ ಕಾಲದಲ್ಲಿ ಆ ಕಾಲಾಳುಗಳಿಗೆ ರಾಜ ಫ್ರೀ ಆಗಿ ಕೊಡ್ತಿದ್ದ. ಇಡೀ ದಿನ ಅವರು ಮದ್ಯ ಕುಡಿಯೋದು, ಮಾಂಸ ತಿನ್ನೋದು, ಚೆನ್ನಾಗಿ. ಯಾಕೆ ಹೇಳಿ? ಗಟ್ಟುಮುಟ್ಟಾಗಿ ದೇಹ ಇರ್ಬೇಕು, ಬುದ್ಧಿ ಮಂದ ಇರ್ಬೇಕು ಅಂತ. ನಾವು ಅಂಥ ಮಾಂಸ, ಮದಿರೆ ಅಥವಾ ಇಂಥ ಯಾವುದೇ ಎಡಿಕ್ಷನ್ ಉಂಟು ಮಾಡುವಂಥ ಯಾವುದೇ ಆಹಾರ ದ್ರವ್ಯಗಳನ್ನ ನೀವು ತೆಗೆದುಕೊಳ್ತಾ ಇದ್ರೆ ಅದು ನಿಮ್ಮನ್ನ ಲೇಸಿ ಮಾಡತ್ತೆ, ಲೆಥಾರ್ಜಿ ಮಾಡತ್ತೆ, ನಿಮ್ ದೇಹ ಬೆಳೆಯತ್ತೆ, ತಲೆ ಮಂದ ಆಗತ್ತೆ, ಮೈಂಡ್ ಅಂಡ್ ಇಮೋಷನ್ಸ್ ಡಿಪ್ರೆಸ್ಡ್ ಆಗ್ತಾ ಹೋಗತ್ತೆ. ಸೊ ನಿಮ್ ಮೈಂಡು ಡಿಪ್ರೆಷನ್ ಕಡೆ ಹೋಗ್ಬಾರ್ದು, ಮನಸ್ಸು ಮಂದ ಆಗ್ಬಾರ್ದು, ದೇಹ ಏನು ಹೆವಿ ಅಂತ ನಿಮ್ಗೆ ಜಡತ್ವ ಅನಿಸ್ಬಾರ್ದು ಅಂತಂದ್ರೆ ಅಂತಹ ತಾಮಸಿಕ ಆಹಾರ ನೀವು ದೂರ ಇಡ್ಬೇಕು ಅಷ್ಟೇ. ನನಗೆ ಬಾಯಿ ರುಚಿನೇ ಮುಖ್ಯ, ನಂಗೆ ಅದನ್ನ ತಿನ್ನೋದೇ ಮುಖ್ಯ ಅಂತಂದ್ರೆ ಇದನ್ನ ಆಸೆ ಬಿಟ್ಬಿಡ್ಬೇಕು.
ನಾನು ಆಕ್ಟಿವ್ ಇರ್ಬೇಕು, ಎನರ್ಜೆಟಿಕ್ ಆಗಿರ್ಬೇಕು, ಮೆಮೊರಿ ಶಾರ್ಪ್ ಆಗಿರ್ಬೇಕು, ಇಂಟೆಲಿಜೆಂಟ್ ಆಗಿರ್ಬೇಕು, ನಾನು ಶಾಂತವಾಗಿರ್ಬೇಕು, ಯಾವಾಗ್ಲೂ ನಾನು ಒಳ್ಳೆ ತೇಜಸ್ವಿ ಭೂತನಾಗಿ ವಂಡರ್ಫುಲ್ ಏನ್ ಹೇಳೋದು ಸಮಾಧಾನ ಚಿತ್ತನಾಗಿ ನಾನು ಇರ್ಬೇಕು. ಆದ್ರೆ ತಿನ್ನೋದಷ್ಟು ಇಂಥ ಫುಡ್ ಸಾಧ್ಯವೇ ಇಲ್ಲ. ಇದೆಲ್ಲ ಡೆಫಿನೆಟ್ಲಿ ಸಾಧ್ಯ ಇಲ್ಲ. ನೀವು ಹಾಗೆ ಮಾಡಿದ್ರೆ ನಿಮ್ಮ ಆಹಾರ ಬದಲಾಯಿಸ್ಕೊಂಡ್ರೆ ನಿಮ್ಮ ವ್ಯಕ್ತಿತ್ವ ಬದಲಾಗುತ್ತೆ. ಯಾಕಂದ್ರೆ ನಿಮ್ಮ ದೇಹ, ನಿಮ್ಮ ಮನಸ್ಸು ಪ್ರತಿಯೊಂದು ರೆಡಿ ಆಗಿರೋದೇ ಈ ಆಹಾರದಿಂದ. ಅನ್ನವನ್ನ ಬ್ರಹ್ಮ ಅಂತ ಹೇಳಿರೋದು ಅದಕ್ಕೆ. ಸೃಷ್ಟಿ ಮಾಡುತ್ತೆ ನಿಮ್ಮನ್ನ, ನಿಮ್ಮ ವ್ಯಕ್ತಿತ್ವವನ್ನ, ನಿಮ್ಮ ದೇಹದ ಪ್ರತಿ ಜೀವಕೋಶವನ್ನ ಸೃಷ್ಟಿ ಮಾಡೋದು ಆ ಆಹಾರ. ಒಂದು ತುತ್ತೇನ್ ನೀವು ತಿಂತೀರಾ ಅದೇ ನಿಮ್ಮ ದೇಹದ ಜೀವಕೋಶಗಳಾಗತ್ತೆ. ನೀವೇನು ಒಂದು ತುತ್ತು ತಿಂದಿರ್ತೀರಾ ಅದೇ ಆ ಪಂಚಕೋಶಗಳು ಸಿದ್ಧ ಆಗಿರುತ್ತೆ. ಸೊ ಆಹಾರ ಅನ್ನೋದು ತುಂಬಾ ಮುಖ್ಯ. ಹಾಗೆ ಅಂತ ಇದು ತಿನ್ಲಾ ಅದು ತಿನ್ಲಾ, ನಂಗೆ ಈಗ್ಲೂ ಇರುತ್ತೆ. ಈಗ ನಾನು ಮೆಸೇಜ್ ಓಪನ್ ಮಾಡಿದ್ರೆ ಒಂದ್ 50 ಮೆಸೇಜ್ ಆದ್ರೂ ಇರುತ್ತೆ ಮಿನಿಮಮ್. ಬೇಕಿದ್ರೆ ನಿಮ್ಮ ಎದುರು ಲೈವಲ್ಲಿ ನಾನು ತೆಗೆದು ತೋರಿಸ್ಬೋದು. ಮಿನಿಮಮ್ ಒಂದು 50 ಚಾಟ್ಸ್ ಇರುತ್ತೆ. ಏನಂತ, ಮೇಡಮ್ ಪನೀರ್ ತಿನ್ಲಾ, ಮೇಡಮ್ ಗ್ರೀನ್ ಪೀಸ್ ತಿನ್ಲಾ, ಮೇಡಮ್ ಈ ಕಾಳು ತಿನ್ಲಾ, ಮೇಡಮ್ ಒಂದ್ ಫೋಟೋ ಕಳಿಸ್ಬಿಟ್ಟು ಇದನ್ ತಿನ್ಲಾ. ಅಂದ್ರೆ ಲೀಸ್ಟ್ ಕೇಳ್ಕೊಂಡು ಹೋಗಿರ್ತಾರೆ. ಲೀಸ್ಟ್ ನ ಹೊರತಾಗಿ ಇನ್ನೊಂದು ಫುಡ್ ಕಂಡ ತಕ್ಷಣ ಇದನ್ ತಿನ್ಲಾ. ನಾನು ಅದನ್ನೇ ಹೇಳೋದು, ಲಿಸ್ಟ್ ಅಂತ ಇಲ್ಲಿ ವರ್ಕ್ ಆಗಲ್ಲ. ಆಯುರ್ವೇದ ಏನ್ ಹೇಳುತ್ತೆ? ಆಯುರ್ವೇದ ಅಂದ್ರೆ ಏನು? ಹಿತಾಹಿತಂ ಸುಖಂ ದುಃಖಂ ಆಯುಸ್ತಸ್ಯ ಹಿತಾಹಿತಂ ಮಾನಂ ಚ ತಚ್ಚ ಯತ್ರೋಕ್ತಂ ಆಯುರ್ವೇದ ಸ ಉಚ್ಯತೆ. ಅಳತೆ ಮಾನ, ಮಾನಂ ಚ ತಚ್ಚ ಯತ್ರೋಕ್ತಂ. ಇಲ್ಲಿ ಮಾನ ಅಂತಂದ್ರೆ ಈ ಮಾನ ಮರ್ಯಾದೆ ಆ ಮಾನ ಅಲ್ಲ, ಅಳತೆ ಮಾನ. ಅಳತೆ ಮಾನವನ್ನ ಹೇಳಿಕೊಡೋದೇ ಆಯುರ್ವೇದ. ಏನ್ ಅಳತೆ ಮಾನ ಹೇಳ್ಕೊಡತ್ತೆ? ಹಿತ ಅಹಿತ, ಹಿತಾಹಿತಂ. ಯಾವುದು ನನಗೆ, ನನ್ನ ದೇಹಕ್ಕೆ, ನನ್ನ ಮನಸ್ಸಿಗೆ, ನನ್ನ ಕುಟುಂಬಕ್ಕೆ, ನನ್ನ ಸಮಾಜಕ್ಕೆ, ನನ್ನ ದೇಶಕ್ಕೆ ಹಿತ, ಯಾವುದು ಅಹಿತ, ಇದನ್ನ ಹೇಳ್ಕೊಡತ್ತೆ ಆಯುರ್ವೇದ. ಯಾವ ಪ್ರಮಾಣದಲ್ಲಿ ಯಾವುದು ಹಿತ, ಯಾವ ಪ್ರಮಾಣದಲ್ಲಿ ಯಾವುದು ಅಹಿತ. ಪಂಚಗವ್ಯ ಒಳ್ಳೇದಾ? ಖಂಡಿತ ಒಳ್ಳೇದು. ಹಂಗೆ ಅಂತ ಒಂದು ಗ್ಲಾಸ್ ಕುಡೀರಿ ನೋಡೋಣ, ಅಡ್ಮಿಟ್ ಆಗ್ಬೇಕು, ನೆಕ್ಸ್ಟ್ ಡೇ ಅಡ್ಮಿಟ್ ಆಗ್ಬೇಕು ನೀವು. ಅಷ್ಟು ಕಷ್ಟ, ಅಷ್ಟು ತೀಕ್ಷ್ಣ ಗುಣ ಇದೆ ಅದರಲ್ಲಿ. ಎಷ್ಟು ಪ್ರಮಾಣದಲ್ಲಿ ತಗೋಬೇಕು? ಪಂಚಗವ್ಯ ತಗೋತೀರಂದ್ರೆ 2 ml, 3 ml, ಮ್ಯಾಕ್ಸಿಮಮ್ 5 ml. ಆ ರೀತಿಯಲ್ಲಿ ನೀವು ತಗೊಂಡ್ರೆ ಅದು ಹಿತ. ಅದೇ ಒಂದು ಗ್ಲಾಸ್ ಪಂಚಗವ್ಯ ಕುಡಿದ್ರೆ ಅದು ಅಹಿತ. ನಿಮ್ಮ ದೇಹದಲ್ಲಿ ಆ ತೀಕ್ಷ್ಣತೆಯನ್ನು ಸಹಿಸಿಕೊಳ್ಳೋ ಶಕ್ತಿ ಇಲ್ಲ ಅಂದ್ರೆ ಅದು ಖಂಡಿತ ಅಹಿತ ಆಹಾರ. ಹಿತಾಹಿತಂ ಸುಖಂ ದುಃಖಂ, ಯಾವುದು ಸುಖ ಯಾವುದು ದುಃಖ, ಇದರ ಅಳತೆ ಮಾನ. ನಿದ್ದೆ ಸುಖ ಅಲ್ವಾ? ಆದ್ರೆ ನಿದ್ದೆ ಯಾವ ಸಮಯದಲ್ಲಿ ಯಾವ ಪ್ರಮಾಣದಲ್ಲಿ ನಿದ್ದೆ ಮಾಡಿದ್ರೆ ಸುಖ, ಯಾವ ಸಮಯದಲ್ಲಿ ಯಾವ ಪ್ರಮಾಣದಲ್ಲಿ ನಿದ್ದೆ ಮಾಡಿದ್ರೆ ನಿಮ್ಗೆ ದುಃಖ ಕೊಡತ್ತೆ ಅದು ಅನ್ನೋದನ್ನ ಹೇಳ್ಕೊಡೋದು ಆಯುರ್ವೇದ. ಹಿತಾಹಿತಂ ಸುಖಂ ದುಃಖಂ ಆಯುಸ್ತಸ್ಯ ಹಿತಾಹಿತಂ ಅಂದ್ರೆ ನಿಮ್ಮ ಆಯಸ್ಸಿಗೆ ಯಾವುದು ಹಿತ ಯಾವುದು ಅಹಿತ. ಮಾನಂ ಚ ತಚ್ಚ ಯತ್ರೋಕ್ತಂ, ಆ ಅಳತೆ ಮಾನವನ್ನ ಎಲ್ಲಿ ಹೇಳಿ ಕೊಡಲಾಗಿದೆಯೋ ಅದು ಆಯುರ್ವೇದ. ಸೊ ಆಯುರ್ವೇದ ಅನ್ನೋದು ಈಗ ಇದು ಒಳ್ಳೇದ ಇದು ಕೆಟ್ಟದ ಅಂತ ಲೀಸ್ಟ್ ಕೊಟ್ಟೇ ಇಲ್ಲ. ನೀವು ಎಷ್ಟು ಬೇಕಾದ್ರೆ ಲೀಸ್ಟ್ ಬರ್ಕೊಳ್ಳಿ, ಇದೆಲ್ಲ ಒಳ್ಳೆ ಆಹಾರದ ಪಟ್ಟಿ, ಇದೆಲ್ಲ ಕೆಟ್ಟ ಆಹಾರದ ಪಟ್ಟಿ, ಇಲ್ವೇ ಇಲ್ಲ. ಬದ್ನೆಕಾಯಿ ನಾವ್ ಅನ್ಕೋತೀವಿ ಬದ್ನೆಕಾಯಿ ಕೆಟ್ಟದಂತ. ಬದ್ನೆಕಾಯಿ ಬಗ್ಗೆ ಒಮ್ಮೆ ನೀವು ಓಪನ್ ಮಾಡಿ ನೋಡಿ, ಇಲ್ಲಿ ವಿದೇಶಿಯರು ಬಂದಾಗ ಅವರನ್ನ ಸೂಪರ್ ಫುಡ್ ಅಂತಾರೆ. ಅದ್ರಲ್ಲಿ ಅಷ್ಟು ಅಂಶಗಳಿದಾವೆ, ಅದ್ರ ಬಗ್ಗೆ ರಿಸರ್ಚ್ ಕೂಡ ಬೇಕಷ್ಟಾಗಿದೆ. ಆದ್ರೆ ಅಷ್ಟೊಂದು ನ್ಯೂಟ್ರಿಷಿಯಸ್ ಆಗಿರೋ ಕಾರಣಕ್ಕೆ ಎಲ್ಲರ ದೇಹದಲ್ಲಿ ಅದು ಜೀರ್ಣ ಆಗಲ್ಲ. ಅದರಲ್ಲೂ ಎಸ್ಪೆಷಲಿ ಅದರ ಒಂದು ಸ್ಕಿನ್ ಕೋಟಿಂಗ್ ಅಲ್ಲಿ ಏನು ಪ್ಲಾಸ್ಟಿಕ್ ರೀತಿಯಲ್ಲಿ ಅದು ಇರುತ್ತೆ, ಅದನ್ನ ಜೀರ್ಣಿಸ್ಕೊಳ್ಳಕ್ಕೆ ನಿಮ್ ದೇಹ ಜಾಸ್ತಿ ಕೆಲಸ ಮಾಡ್ಬೇಕಾಗತ್ತೆ. ಯಾವ ಆಹಾರವನ್ನ ನಿಮ್ಮ ದೇಹದ ಹತ್ರ ಜೀರ್ಣಿಸಿಕೊಳ್ಳಿಕ್ ಆಗ್ಲಿಲ್ವೋ ಅದು ನಂಜು. ನಂಜು ಅಂತಂದ್ರೆ ಏನೋ ವಿಷ ಅಂತಲ್ಲ. ನಂಜು ಅಂತಂದ್ರೆ ನಿಮ್ಮ ದೇಹದಲ್ಲಿ ಏನನ್ನ ಜೀರ್ಣಿಸ್ಕೊಳಕ್ಕಾಗಿಲ್ಲ ಅದೆಲ್ಲ ವಿಷ, ಅದೆಲ್ಲ ನಂಜು. ಹಾಗಾಗಿ ಬದನೆಕಾಯಿಯನ್ನ ನಂಜು ಅಂತ ಅಂದ್ರು, ಹೊರತಾಗಿ ಬೇರೆ ಏನಕ್ಕೂ ಅಲ್ಲ. ಅದನ್ನ ಜೀರ್ಣಿಸ್ಕೊಳಕ್ ಆಗ್ಲಿಲ್ಲ. ಸೊ ನೀವು ಬೇಕಾದ್ರೆ ಅಮೃತನೇ ಹಾಕಿ, ಜೀರ್ಣಿಸ್ಕೊಳಕ್ ಆಗದೆ ಇರುವಷ್ಟು ಅಮೃತ ಹೊಟ್ಟೆಗೆ ಹಾಕಿದ್ರೆ ಅದು ವಿಷಾನೇ. ಅತಿ ಆದ್ರೆ ಅಮೃತನು ವಿಷ ಅಂತಾರಲ್ಲ, ಅದು ಸತ್ಯ. ಸೊ ಆಯುರ್ವೇದದಲ್ಲಿ ಒಳ್ಳೆ ಆಹಾರ ಕೆಟ್ಟ ಆಹಾರ ಅಂತ ಲೀಸ್ಟ್ ಇಲ್ಲ. ಆಯುರ್ವೇದದಲ್ಲಿರೋದು ಯಾವ್ಯಾವ್ದು ಯಾವ್ಯಾವ ಪ್ರಮಾಣದಲ್ಲಿ ಒಳ್ಳೇದು, ಯಾವ್ಯಾವ್ದು ಯಾವ್ಯಾವ ಪ್ರಮಾಣದಲ್ಲಿ ಕೆಟ್ಟದ್ದು ಅಂತ ಅದನ್ನ ಅರ್ಥ ಮಾಡ್ಕೋಬೇಕು. ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಇಂಡಿವಿಜುವಲ್ ಕನ್ಸಲ್ಟೇಷನ್ ಅಲ್ಲಿ ಡಾಕ್ಟರ್ ಹತ್ರನೇ ಡಿಸ್ಕಸ್ ಮಾಡ್ಬೇಕು. ನಾನು ಈ ಪ್ರಕೃತಿಗೆ ಈ ವಯಸ್ಸಿಗೆ ಏನ್ ಅಡ್ಡಿಲ್ಲ, ಯಾವ್ ತಗೋಬಾರ್ದು, ಇದೆಲ್ಲ ಯಾವಾಗ ಆಗ್ಬೇಕು? ಹೆಲ್ದಿ ಇದ್ದಾಗ್ಲೇ ಆಗ್ಬೇಕು. ಆರಾಮಾಗಿದ್ದಾಗ್ಲೇ ನೀವು ಕನ್ಸಲ್ಟ್ ಮಾಡೋದು ಕಲಿಬೇಕು. ಆವಾಗ ನಾವು ಎಷ್ಟೋ ರೋಗದಿಂದ ದೂರ ಇರ್ಬೋದು.